ಈಗ ಮುಂಬೈ ಟ್ಯಾಕ್ಸಿ ಗೈಸ್, ಕ್ರಿಯೇಟಿವ್ ಮುಂಬೈ. ನಾವೀಗ ಹೋಟೆಲ್ ನೀಲ್ಕಮಲ್ ಮುಂದೆ ಇದ್ದೀವಿ. ಊರ ಹೆಸರು ಏನು ಗೊತ್ತಿಲ್ಲ. ನಾವೀಗ ಮುಂಬೈಗೆ ಬಂದು ಈಗ ಊಟಕ್ಕಂತ ಬಂದಿದ್ದೀವಿ. ಮುಂಬೈ ಗಲ್ಲಿಯಲ್ಲಿದ್ದೀವಿ. ಅಲ್ಲಿ ಮತ್ತೆ ಹೋಗ್ತಾ ಇರೋದು ಮರೈನ್. ಮರೀನ್. ಓಕೆ, ನಾವೀಗ ಮರೀನ್ಗೆ ಹೋಗ್ತಾ ಇದ್ದೀವಿ. ಮೆರೈನ್ ನಾವು ಶಾಪಿಂಗ್ ಮಾಡ್ತಿದ್ದೀವಿ ಮುಂಬೈಲಿ. ಶಾಪಿಂಗ್ ಸಸ್ತಾವಲ್ಲ ಶಾಪಿಂಗ್, 100 ಸಾರಿ ಎಲ್ಲ ಸಸ್ತವಲ್ಲ. ನಮ್ಗಂತ ಏನು ತಗೊಂಡಿಲ್ಲ, ಎಲ್ಲ ಮನೆಯವ್ರಿಗೆ ತಗೋತಿದ್ದೀವಿ. ಅಷ್ಟು ಒಳ್ಳೆ ಮನಸ್ಸು ನಮ್ದು. ದುಡ್ಡು ಕೊಟ್ಟಿದಾರಲ್ಲ. ಬಂದಿದ್ದೀವಿ ಮುಂಬೈಲಿ. ಒಳ್ಳೆ ಇದಕ್ಕೆ ಏನು ದೊಡ್ಡದಾಗಿದೆ. ನಾವೆಲ್ಲ ಹೋಗ್ತಿದ್ದೀವಿ. ಊಟ ಮಾಡಕ್ಕೆ 6 ಗಂಟೆಗೆ ಊಟ ಮಾಡ್ತಿದ್ದಾರೆ. ಇದೆ ಬಾಬು, ಏನ್ ಅನ್ನಿಸ್ತಿದೆ? ಈಗ ಮನೆಗೆ ಹೋಗ್ತಿದ್ದೀವಿ. ಈಗ ಒಂದು ಅರ್ಧ ಗಂಟೆಯಲ್ಲಿ ತಲುಪ್ತೀವಿ. ಕೋಳಿ ಸಾರು ಮಾಡಿರ್ತೀನಿ ಅಂದಿದ್ದಾರೆ. 10 ದಿನ ಆದ್ರೆ ಚಿಕನ್ ತಿಂತಿದ್ದೀನಿ. ನನ್ನನ್ನು ಕರಿಯಲ್ಲ ಅಲ್ಲ? ನಿನ್ನ ಮಾತ್ರ ಕರಿಲ್ಲ. ನಿನ್ನೆ ನೀನು ತಿಂದಿ ತಾನೆ, ನಂದನ್ನು ಕೂಡ ಎಂಜಾಯ್ ಮಾಡಿದಿಲ್ಲ. ನಾನು ವಾರ ಎಲ್ಲ ಹಾಳು ಮಾಡಿದಿಲ್ಲ ನಿನ್ನೆ. ಹೌದು, ಒಳ್ಳೆ ಗಂಡ ಸಿಗ್ಲಿ ಅಂತ ಇವರು ಹರಕೆ ಕರ್ಕೊಂಡು. ಅಲ್ಲ ಅದು ಹರಕೆನೇ ಅದು. ಕೇವಲ 1 ಗಂಟೆ ಒಳಗೆ ನಾವು ಕುಂದಾಪುರ ರೀಚ್ ಆಗ್ತೀವಿ. ತದನಂತರ 1/4 ಗಂಟೆಯ ನಂತರ ಇವರೆಲ್ಲರೂ ಉಡುಪಿಗೆ ತಲುಪುತ್ತಾರೆ. ತದನಂತರ ಇವರು ಮನೆಗೆ ಹೋಗಿ ಊಟ ಮಾಡುತ್ತಾರೆ. ತದನಂತರ 1 ದಿನ ಬಿಟ್ಟು ಕಾಲೇಜಿಗೆ ಹೋಗಬೇಕು. ಇಷ್ಟು ಹೇಳಿ ಅಲ್ಲ, ಅದಕ್ಕೆ ಧನ್ಯವಾದ ಹೇಳು. ಇವಳು ಒಳಗಡೆ ಮೊಚಾಕ್ತಿದ್ದಾಳೆ, ಪಚಕ್ ಮಾಡ್ಕೊಂಡು. ಈಗ ಒಂದು 5-10 ನಿಮಿಷದಲ್ಲಿ ಕುಂದಾಪುರಿಗೆ ಬಂದು ರೀಚ್ ಆಗ್ತೀವಿ. ಗಾಯ್ಸ್, ನಾವು ಈಗ ಕುಂದಾಪುರಕ್ಕೆ ಬಂದು ತಲುಪಾಯ್ತು. ಇವರೆಲ್ಲ ಉಡುಪಿಗೆ ಹೋಗಿ ಇಳಿತಾರೆ, ನಾನಿಲ್ಲೇ ಇಳಿದಿದ್ದೀನಿ. ಬಾಯ್ ಬಾಯ್. ಅಕ್ಕ ಜಾಗ್ರತೆ ನಮ್ದು.